ನಾವೆಲ್ಲರೂ ಬಿದರ್ಕ್ ಹೋಗಿದ್ದೇವ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಪ್ರೀತಿಯ ಮನೆ ಮಗಳು ಶರಣಮ್ಮ ಪೂಜಾರಿ ಮಾತಾಡ್ತಿರೋದು. ಇದು ಮೊನ್ನೆಯ ಲಾಗ್ ನ ಕಂಟಿನ್ಯೂ ಲಾಗ್ ಆಗಿರುತ್ತೆ. ನಾವೆಲ್ಲರೂ ಬಿದರ್ಕ್ ಹೋಗ್ಬೇಕಂತ ಡಿಸೈಡ್ ಮಾಡಿ ಹೋಲತ್ತೀವಿ ನೋಡ್ರಿ. ಗಾಡಿಗೆ ಎಣ್ಣೆ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವ್ ಹೋಲತ್ತೀವಿ ನೋಡ್ರಿ. ನಾವಂತೂ ರೆಡಿಯಾಗಿ ಫುಲ್ ಖುಷಿದಾಗ ಹೋಲತ್ತೀವಿ ನೋಡ್ರಿ. ಅಲ್ಲಿದ್ ನಮ್ಮ ಅತ್ತೆ ಒಬ್ರು ಬರೋರಿದ್ರಿ, ಸೊ ಅವ್ರ ಸಲಕ್ ವೇಟ್ ಮಾಡ್ತಿದ ನೋಡ್ರಿ. ನಮ್ಮ ಅತ್ತೆನೂ ಬಂದರ್ರಿ. ಮತ್ ಹೆಂಗೋ ಟೈಮ್ ಆಲತ್ತಿತ್ರಿ, ಎಲ್ಲರೂ ಮಲ್ಕೊಂಡ್ ಬಿಟ್ಟಾರ ನೋಡ್ರಿ. ಆಮ್ಯಾಗ ನಾವ್ ಬಂದೇವ್ ನೋಡ್ರಿ 11:30 ಹಂಗ್ ಬಿದ್ದಾರ್ಕ್ರಿ. ಬಂದಾದ್ಮೇಲೆ ಮತ್ತೆ ರೂಮಿಗೆಲ್ಲ ಹೋಗ್ಲತ್ತಿ ನೋಡ್ರಿ ಅಷ್ಟು ಜನ. ರೂಮಿಗೆ ಅದು ಬಂದ್ಮೇಲೆ ನೆಕ್ಸ್ಟ್ ನಾವು ಊಟ ಮಾಡ್ದೇವ್ ನೋಡ್ರಿ. ಊಟದ ಮುಗಿಸ್ಕೊಂಡು ಸ್ವಲ್ಪ ತನ ತಿರ್ಗಾಡದಂತೇಳಿ ಹೊರಗ್ ಬಂದಿದವ್ರಿ. ಚಳಿ ಆಲತ್ತೈತ್ ಅಂತೇಳಿ ಕಾಯಿಸ್ಕೊಳತ್ತಿದ್ ನೋಡ್ರಿ. ಸೊ ಅಲ್ಲಿ ಇಲ್ಲಿ ತಂದ್ ಕವರ್ ಇದು ಹಚ್ಚಿ ಕಾಯಿಸ್ಕೊಳತ್ತಿ ನೋಡ್ರಿ. ಹಂಗೆ ಮತ್ತೆ ಸುಮ್ ವಾಕಿಂಗ್ ಹೋಗಮ್ಮ ಅಂತೇಳಿ ಒಂಚೂರ್ ಮುಂದಕ್ ಬಂದು ಗುಡಿ ಹತ್ರ ಬಂದಿ ನೋಡ್ರಿ. ನೈಟ್ ಟೈಮ್ ಫುಲ್ ಸರಿಯಾಗಿ ಕಾಣಿಸ್ಲತ್ತಿತ್ರಿ ಗುಡಿ. ಬಾಕ್ಲದು ಮುಚ್ಚಿತ್ರಿ, ಹಂಗೆ ಅಂದ್ರ ಬಿ ಇರ್ಲಿ ಅಂತೇಳಿ ಹೊರಗಿಂದ ಮಾಡ್ದೆ ನೋಡ್ರಿ ಒಂದ್ಸತಿ. ಸೊ ಅದೆಲ್ಲ ಆದ್ಮ್ಯಾಗ ನೆಕ್ಸ್ಟ್ ನಾವ್ ರೂಮ್ ಕಡೆಗ್ ಬಂದು 1:30 ಸನಿ ಆಲತ್ತದಂದ್ರು ಇನ್ನ ಮಲ್ಕೊಲಾಗ್ಯಾರ್ರಿ. ಸೊ ಮಲ್ಕೊಂಡ್ ಬಿಟ್ಟಿವ್ರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾ ಹೇಳತ್ತನ ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲರೂ ಎದ್ದಿರ್ರಿ. ನಾ ಅಂತೂ ಲೇಟ್ ಆಗಿ ಹೇಳತ್ತೀನ್ರಿ. ಎದ್ದಾದ್ಮ್ಯಾಗ ನಮಗಂತೂ ಫುಲ್ ಪ್ರಿಪರೇಷನ್ ಮಾಡತ್ತಾರ ನೋಡ್ರಿ. ಏನಂದ್ರಿ ಚಾ ಕುಡ್ದೇವ್ರಿ. ಇಲ್ಲಿ ನೋಡ್ರಿ ಅಕ್ಕ ತಂಗಿ ಏನೋ ಫುಲ್ ಡೀಪ್ ಡಿಸ್ಕಷನ್ ಮಾಡತ್ತಾರ್ರಿ ಇಬ್ರು. ಅದಾದ್ಮ್ಯಾಗ ಉಪ್ಪಿಟ್ಟು ಮಾಡತ್ತೀರಿ. ಸೊ ಅವ್ರಿಗೆ ನಾವ್ ಹೆಲ್ಪ್ ಮಾಡಮ್ ಅಂತೇಳಿ ಹೂರುನ್ ರುಬ್ಕೊಂಡ್ ಬರ್ಬೇಕಂತ ಹೋದೇವ್ರಿ. ಕಾಕ ನಮಗ್ ಹೆಲ್ಪ್ ಮಾಡ್ಬೇಕಂತೇಳಿ ಮಿಷಿನ್ ಹತ್ರ ಕರ್ಕೊಂಡ್ ಬಂದಿರಿ. ಸೊ ಮಿಷಿನೇ ಹೂರುನೆಲ್ಲ ರುಬ್ಬತ್ರಿ. ಹೂರುನದ ತಗೊಂಡು ನೆಕ್ಸ್ಟ್ ನಾವ್ ಬಂದು ನಾಷ್ಟದು ಮಾಡ್ಲತ್ತಿ ನೋಡ್ರಿ. ನೆಕ್ಸ್ಟ್ ಹೋಳಿಗೆದು ಮಾಡ್ಲತ್ತೀರಿ. ಎಲ್ಲರೂ ಅವ್ರದವ್ರ ಕೆಲಸ ಮಾಡತ್ತಾರಲ್ಲ, ನಾವೇನ್ ಮಾಡ್ಬೇಕಂತೇಳಿ ನೆಕ್ಸ್ಟ್ ಹೋಗಿ ನಾವ್ ರೆಡಿ ಆಗಿ ನಾವ್ ಒಂದ್ ವಿಡಿಯೋ ಮಾಡತ್ತಿ ನೋಡ್ರಿ. ವಿಡಿಯೋದು ಮುಗಿಸ್ಕೊಂಡು ನೆಕ್ಸ್ಟ್ ಹೊರಗ್ ಬಂದಿದವ್ರು. ಇನ್ನ ಅಡಿಗೆ ಆಗತನ ದೇವ್ರ ಗುಡಿಗೆ ಹೋಗೋದಿರ್ಲಿಲ್ಲ. ಸೊ ಅದ್ರ ಸಲಕ್ಕೆ ಹೊರಗ್ ಬಂದು ಗುಡಿ ಎಲ್ಲಾ ನೋಡ್ಲತ್ತಿದ ನೋಡ್ರಿ. ಅದಾದ್ಮ್ಯಾಗ ಎಲ್ಲಾ ಆಯ್ತ್ರಿ. ನೆಕ್ಸ್ಟ್ ಹೊಂಟಿ ನೋಡ್ರಿ. ನಾವ್ ಫ್ಯಾಮಿಲಿದವ್ರ ಎಲ್ಲರೂ ಹೊಂಟಾರ್ರಿ. ಹೋಲತ್ತಿ ನೋಡ್ರಿ ನಾವ್ ಎಲ್ಲರೂ ಗುಡಿಗೆ. ಇವ್ರಿಬ್ರು ಅಕ್ಕ ತಮ್ಮ ಹೆಂಗ್ ಹೊಂಟಾರ ನೋಡ್ರಿ ತಿನ್ಕೋತಿಬ್ರು. ಸ್ಲೋಲಿ ಹೆಂಗ್ ಹೊಂಟಾರ ನೋಡ್ರಿ ಕ್ಯೂಟಿಗಳು. ಅಲ್ಲಿದ್ದು ನೆಕ್ಸ್ಟ್ ಎಲ್ಲರೂ ಒಳಗದು ಹೋದೇವ್ ನೋಡ್ರಿ. ಒಳಗ್ ಹೋಗಿ ಫುಲ್ ರಶ್ ಇದ್ದಿತ್ತೇರಿ. ಅಲ್ಲಿಗೆ ಪಾಳಿಗದು ನಿಂತಿ ನೋಡ್ರಿ. ಅಷ್ಟು ಜನ ನಿಂತು ಅಲ್ಲಿದ್ದ ನೆಕ್ಸ್ಟ್ ದೇವ್ರ ದರ್ಶನ ಪಡ್ಕೊಂಡು ನೆಕ್ಸ್ಟ್ ಹೋಗಿ ಅಲ್ಲಿ ಪೂಜೆ ಎಲ್ಲಾ ಮಾಡೋದಿತ್ರಿ. ಸೊ ಪೂಜೆ ಎಲ್ಲಾ ಮಾಡ್ಲತ್ತೀವಿ ನೋಡ್ರಿ. ನೆಕ್ಸ್ಟ್ ದೇವರಿಗೆಲ್ಲ ದರ್ಶನ ಮುಗಿಸ್ಕೊಂಡ್ ಹೊಂಟಿ ನೋಡ್ರಿ ರೂಮಿಗೆ. ಬರತ್ತನ ಮತ್ತೆ ಅಡಿಗೆ ಮಾಡ್ಲತ್ತಿರ್ರಿ. ಊಟಕ್ಕೆಲ್ಲ ಪ್ರಿಪರೇಷನ್ ಆಗ್ಲತ್ತಿತ್ರಿ. ಅವ್ರು ಬಂದಿದ್ರಲ್ಲಿ. ಸೊ ಅವರಿಗೆ ಊಟ ಅದು ಮಾಡ್ಲಕ್ ಬಡಸ್ಲತ್ತಿರ ನೋಡ್ರಿ ಎಲ್ಲರೂ. ಆಮ್ಯಾಗ ಅವ್ರಿಗೆ ನಮಸ್ಕಾರ ಅದು ಮಾಡ್ದೇವ್ ನೋಡ್ರಿ. ಎಲ್ಲರೂ ನಮಸ್ಕಾರ ಅದು ಮುಗಿಸ್ಕೊಂಡ್ ನೆಕ್ಸ್ಟ್ ಅವ್ರದ್ದು ಊಟ ಆದ್ಮೇಲೆ ನಾವೆಲ್ಲರೂ ಹೋಲತ್ತಿ ನೋಡ್ರಿ. ಎಲ್ಲಿಗಂತೀರಿ ಮತ್ ಗುಡಿಗೆ ಹೋಗ್ಲತ್ತೀರಿ. ಯಾಕಂದ್ರ ಒಂದ್ ಕೆಲ್ಸ ಬಾಕಿತ್ರಿ. ಆ ಕಾರ್ಯ ಮಾಡೋ ಸಲಕ್ ಎಲ್ಲರೂ ಹೋಲತ್ತಿ. ಏನಪ್ಪಾ ಅಂದ್ರ ಬಂಡಾರ ಹಾರ್ಸೋದಿತ್ರಿ. ನಾನಂತೂ ಫುಲ್ ಖುಷಿ ನಿಂತ್ ಕಾಯ್ಲತ್ತಿದ್ ನೋಡ್ರಿ. ಹೋಗ್ಲತ್ತಿ ನೋಡ್ರಿ ನಮ್ ಫ್ಯಾಮಿಲಿದವ್ರ ಎಲ್ಲರೂ ಬಂಡಾರ ಹಾರ್ಸ್ಕೊತ. ಶಿವನೇ ಮಲ್ಹಾರ ನೀ ಒಡೆದ ಭಂಡಾರ, ನೊಸಲಿಗೆ ಧರಿಸಿದರೆ ನಮ್ಮ ಬಾಳೆ ಬಂಗಾರ. ಶಿವನಿನ್ನ ಅಂಗಾರ ಈ ಸೃಷ್ಟಿಗೆ ಸಿಂಧೂರ, ನಿನ್ನನ್ನೇ ನಂಬಿದರೆ ನಮ್ಮ ಬದುಕೆ ಬಂಧೂರ. ಬಂದಿದೆ ರವಿವಾರ, ಧರೆಗೆಲ್ಲ ಶುಭವಾರ. ಧರಿಸು ಭಂಡಾರ ಅಂದ್ರೆ ಅದು ಬರೀ ಭಕ್ತಿ ಅಲ್ರಿ, ನಮ್ ಹಿಂದೆ ಇರೋ ಒಂದ್ ದೊಡ್ಡ ಶಕ್ತಿ. ಆಮೇಲೆ ನಾವ್ ಗುಡಿ ಸುತ್ತ ಎಲ್ಲಾ ಬಂಡಾರದು ಹಾಕ್ಸ್ತೇವ್ ನೋಡ್ರಿ. ಫುಲ್ ವೈಬೇ ಚೇಂಜ್ ಐತ್ರಿ. ಮನ್ಸಂತೂ ಫುಲ್ ಶಾಂತಿ ಆಗಿತ್ರಿ. ಅಲ್ಲಿ ನಾವೆಲ್ಲರೂ ಬಂಡಾರ ಎಲ್ಲಾ ಹಾರ್ಸಾದ್ಮ್ಯಾಗ ದೇವ್ರಿಗೆ ಅಲ್ಲೇ ನಮಸ್ಕಾರ ಅದು ಮಾಡ್ದೇವ್ ನೋಡ್ರಿ. ಅಲ್ಲೇ ಗುಡಿ ಹಿಂದೆ ಕಲ್ಲ್ ಇದ್ದಿತ್ತಲ್ರಿ. ಸೊ ನಮ್ ಫ್ಯಾಮಿಲಿದವ್ರೆಲ್ಲಾ ಮನಸ್ದಾಗ ಅವ್ರವ್ರ ಆಸೆಗಳನ್ನ ಬಿಡ್ಕೊಂಡು ಕಲ್ಲ್ ಎತ್ಲತ್ತಿರ್ ನೋಡ್ರಿ. ಅವ್ರೆಲ್ಲಾ ಆಸೆ ಈಡೇರ್ಲಿ ಅಂತ ನಾನ್ ಅನ್ಕೋತೀನ್ರಿ ದೇವ್ರ ಹತ್ರ. ಸೊ ಅದೆಲ್ಲಾ ಆದ್ಮ್ಯಾಗ ಎಲ್ಲರೂ ನೋಡ್ರಿ ಸರಿಯಾಗಿ ಕುಂತಾರ ನೋಡ್ರಿ. ಸೊ ಅದ್ರ ಸಲಕ್ಕೆ ಇರ್ಲಿ ಅಂತೇಳಿ ಸುಮ್ನೆ ಒಂದ್ ವಿಡಿಯೋ ಮಾಡ್ದೇರಿ. ಅದಾದ್ಮ್ಯಾಗ ನೆಕ್ಸ್ಟ್ ಎಲ್ಲಾ ಬೇಡ್ಕೊಂಡು ಎಲ್ಲಾ ಆದ್ಮ್ಯಾಗ ನೆಕ್ಸ್ಟ್ ನಾವ್ ಹೊಂಟಿ ನೋಡ್ರಿ ರೂಮ್ ಕಡೆಗೆ. ಅದಾದ್ಮ್ಯಾಗ ಬಂದು ಊಟ ಎಲ್ಲಾ ಮಾಡ್ದೇವ್ರಿ. ಊಟ ಎಲ್ಲಾ ಮಾಡಿ ಆದ್ಮ್ಯಾಗೆಲ್ಲಾ ಮತ್ತೆ ರೂಮ್ ಕೀಲಿ ಹಾಕೊಂಡ್ ನೆಕ್ಸ್ಟ್ ನಮ್ ಮನಿ ಕಡೆ ನಾವ್ ಹೋಗ್ಬೇಕಲ್ರಿ. ಹೋಲತ್ತಿ ನೋಡ್ರಿ. ನಮ್ ಮನಿ ಕಡೆಗ್ ನಾವ್ ಹೋಗ್ಬೇಕಂತೇಳಿ ಹೋಲತ್ತಿ ನೋಡ್ರಿ. ಅದಾದ್ಮ್ಯಾಗ ನಮ್ ಕಾಕಿ ನಮ್ ಅತ್ತಿಯವ್ರ ಹೈದ್ರಾಬಾದ್ಕ್ ಹೋಗೋರಿದ್ರಿ. ಸೊ ಅದ್ರ ಸಲಕ್ ಅವ್ರಿಗೆ ಬಿಡ್ಬೇಕಂತ ಖಾನಾಪುರ ಸ್ಟೇಷನ್ ಬಂದಿದ ನೋಡ್ರಿ. ಬಟ್ ಅಲ್ಲಿ ಟ್ರೈನ್ ಮಿಸ್ ಆಗಿತ್ರಿ. ಸೊ ಅದ್ರ ಸಲಕ್ಕೆ ಅವ್ರ ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿದ್ರಿ. ಅವ್ರಿಗೆ ಅಲ್ಲೇ ಬಸ್ ಸ್ಟ್ಯಾಂಡ್ ದಾಗ ಅದು ಬಿಟ್ಟೆ ನೋಡ್ರಿ. ಸ್ವಲ್ಪ ಜನ ಇದ್ದವ್ರು ಹೋದ್ರ ಬಿ ನಮಗಂತೂ ಫುಲ್ ಫೀಲ್ ಚೇಂಜ್ ಆಗಿತ್ರಿ. ಸೊ ಅದ್ರ ಸಲಕ್ಕೆ ಎಲ್ಲರೂ ಯಾರ್ ಪಾಡಿಗೆ ಅವ್ರು ಮಲ್ಕೊಂಡ್ ಬಿಟ್ಟಿದ್ದೇವ್ ನೋಡ್ರಿ. ಸಾಂಗ್ ಎಲ್ಲ ಹಚ್ಚಿದ್ರಂದ ಎಂಜಾಯ್ ಮಾಡ್ಲಿಲ್ಲರಿ. ಸೊ ಹಂಗೆ ನಮ್ ಪಡಿ ನಾವ್ ಮಲ್ಕೊಂಡಿದಾವ ಅಂತೇಳಿ ಎನರ್ಜಿ ಸಲಕ್ ಮತ್ ಐಸ್ ಕ್ರೀಮ್ ತಂದ್ ಕೊಟ್ಟಾರ್ರಿ. ಐಸ್ ಕ್ರೀಮ್ ಅದು ತಿಂದು ಮತ್ ನಾವ್ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಫುಲ್ ಸಾಂಗ್ ಅದು ಹಾಡಿ ಫುಲ್ ಎಂಜಾಯ್ ಮಾಡ್ಲತ್ತಿ ನೋಡ್ರಿ. ಯಾವ್ಯಾವ ಸಾಂಗ್ ಹಾಡಿವಿ ನೀವೇ ಕೇಳ್ರಿ. ಫೇವ್ರೇಟ್ ಸಾಂಗ್ ಬಿ ಹಾಡಿವಿ ನೋಡ್ರಿ. ಪ್ರೀತಿಗೆ ಅವಳು
ಮೆಚ್ಚಿದ್ದೆ ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯ ಅವು ಕಡ್ಡಿಯಾಗೋದಯ್ಯ ನಿನ್ನ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ ಗೆಳೆಯ ಗೆಳೆಯ ಕುಂದರೆ ಯಾಕಯ್ಯ ಕುಚುಕು 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 ನೀನು ಚಡಿ ದೋಸ್ತಿ ಕಣ ಕುಚುಕು ಜೀವಕ್ಕಿನ್ನ ಜಾಸ್ತಿ ಕಣ ಕುಚುಕು ಓ ಗೆಳೆಯ ಜೀವದ ಗೆಳೆಯ ನಿನ್ಗೆ ಕೋಪ ಕಣೋ ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಎಂಜಾಯ್ ಮಾಡ್ರದ ಊರ್ ಯಾವಾಗ ಬಂತಂತೆ ಗೊತ್ತಾಗ್ಲಿಲ್ರಿ. ಸೊ ನಮ್ ಸ್ಟಾಪಿಗೆ ನಾವ್ ಇಳಿದೇವ್ರಿ. ನೆಕ್ಸ್ಟ್ ಅವ್ರ ಮುದೊಳಕ್ ಹೋದ್ರ ನೋಡ್ರಿ. ಅದಾದ್ಮ್ಯಾಗ ನಮ್ಮ ಮನಿ ಕಡೆಗ್ ನಾವ್ ಬಂದೇವ್ರಿ. ಇದಾಗಿತ್ರಿ ಫ್ಯಾಮಿಲಿ ಜೊತೆ ಟ್ರಿಪ್ಪಿನ ಸ್ಪೆಷಲ್ ಲಾಗ್ ರೀ. ಮತ್ತೆ ಸಿಗೋವರಿ ನಾಳೆ ಸ್ಪೆಷಲ್ ಮಿನಿ ಟ್ರಿಪ್ ಲಾಗ್ ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.